ಮಾಲಾ, ಓ ನೀನು ಮಾಲಾ ರೂಪದಲ್ಲಿರೋ ನಾಗಮ್ಮ ಅಲ್ವಾ? ಬೇಡ, ಆ ವಸ್ತ್ರನ ನನ್ ಮೇಲೆ ಹಾಕ್ಬೇಡಿ, ಬೇಡ. ನಿನ್ನ ಆಟನ ನಿಲ್ಸೋದಕ್ಕೆ ಈ ಗರುಡ ವಸ್ತ್ರನ ತಗೊಂಡ್ ಬಂದಿದ್ದೀನಿ ನಾಗಮ್ಮ. ಇವತ್ತಿಗೆ ಈ ನಾಗಮ್ಮ ಚರಿತ್ರೆ ಸಮಾಪ್ತಿ ಆಗುತ್ತೆ. ಬೇಡ ಬೇಡ ಬೇಡ, ಅದನ್ನ ನನ್ ಮೇಲೆ ಹಾಕ್ಬೇಡಿ, ಬೇಡ. ಸಮಾಪ್ತಿ. ನಾಗಮ್ಮ, ಇವತ್ತು ನಿನ್ನ ಆಟ ಮುಗೀತು. ಇನ್ನ ಪುಣ್ಯಗೆ ಸರಿಯಾದ ಪಾಠ ಕಲಿಸ್ತೀನಿ. ಇಷ್ಟು ಸುಲಭವಾಗಿ ಮಾಲಾ ಸಿಗ್ತಾಳೆ ಅನ್ಕೊಂಡಿರ್ಲಿಲ್ಲ. ಸುಲಭವಾಗ ಗರುಡ ವಸ್ತ್ರ ತಗೊಂಡ್ ಬರಕ್ ಹೋದಾಗ ನಾನು ನನ್ನ ಸಾವನ್ನೇ ನೋಡ್ದೆ. ನಮ್ಮ ಅಣ್ಣನ ಕಣ್ಣಿಗೆ ಬಿದ್ದಿದ್ರೆ ಇವಳನ್ನ ನಾನ್ ಕರ್ಕೊಂಡ್ ಬರೋದಿರ್ಲಿ, ನನ್ ಶವ ನೋಡೋದಕ್ಕೆ ನೀವೆಲ್ಲರೂ ಬರ್ಬೇಕಾಗಿತ್ತು. ಈ ಒಳ್ಳೆತನ ನಿನ್ನದೆ. ಸಾಯ್ಬೇಕಾಗಿರೋ ನಾಗಮ್ಮನ್ನ ಬಂಧಿಸಿ ಸಂಸ್ಕಾರ ಮಾಡಿದ ಘನಕೀರ್ತಿನೂ ನಿನಗೆ ಸಿಗತ್ತೆ. ಈ ಭದ್ರಾವತಿ ಮನಸ್ ಮಾಡಿದ್ರೆ ಆ ಯಮನಿಗೆ ಬೇಕಾದ್ರೆ ಸಾವಿನ ಮುಖ ತೋರಿಸ್ತಾಳೆ. ಇನ್ನೀ ಮಾಲಾ ಯಾವ ಲೆಕ್ಕ? ತೆಗಿ. ಇವತ್ತಿಗೆ ಈ ಪೀಡೆ ನಮ್ಮನೆಯಿಂದ ತೊಲಗ್ತು. ಇನ್ನು ಆ ಪುಣ್ಯ ದಿಕ್ಕಿಲ್ದವಳಾಗ್ತಾಳೆ.
ನಿಧಿ ರಹಸ್ಯ ಹೇಳಿ ಆ ಭುಜಂಗನ್ ಕೈಯಿಂದ ಸತ್ತೋಗ್ತಾಳೆ. ಅಂದ್ಕೊಂಡಿದ್ದನ್ನ ಸಾಧಿಸಿದ್ವಿ. ಬಾ. ನಡಿ. ಈ ಮಾಲಾ ಕತೆ ಇಲ್ಲಿಗೆ ಅಂತ್ಯ ಆಗುತ್ತೆ. ಎಸಿ. ಮಾಲಾ, ಮಾಲಾ, ಏನು ಮಾತೇನು ಕೇಳಿಸ್ತಿಲ್ವಲ್ಲ? ಹೊರಟೋದ್ಲ? ಒಂದ್ ವೇಳೆ ಯಾರಾದ್ರೂ ಕರ್ಕೊಂಡು ಹೋಗ್ಬಿಟ್ರ? ಇವಾಗ ಬಾಗ್ಲು ತೆಗೆದ್ರೆ ಕೋಪ ಹೋಯ್ತು ಅನ್ಕೋತಾಳೆ. ಮತ್ತೆ ಮನೆಗೆ ಬಂದು ಅಪಾಯಕ್ಕೆ ಸಿಕ್ಕಾಕೋತಾಳೆ. ಮಾಲಾ ಹೊರಟೋಗೋದೇ ಒಳ್ಳೇದು, ಅವಳು ಹೋಗೋದೇ ಒಳ್ಳೇದು. ಪಾಪ, ಒಂದ್ ವೇಳೆ ಹೋಗದೆ ಮನೆ ಮುದ್ದನೆ ಇದ್ರೆ ರಾತ್ರಿ ಎಲ್ಲ ಚಳಿ ಗಾಳಿಲೇ ಇರ್ತಾಳೆ. ಮಾಲಾ, 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 ಪುಣ್ಯ, ಎಲ್ಲಿಗೆ ಹೋದೆ ಮಾಲಾ? ಮಾಲಾ, ಏನಾಯ್ತು ಪುಣ್ಯ? ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಾ ಇದೀಯಾ? ಮಾಲಾ, ಮಾಲಾ ಎಲ್ಲೂ ಕಾಣಿಸ್ತಿಲ್ಲ. ಮಾಲಾನಾ? ಮಾಲಾ ಎಲ್ಲೋದ್ಲು? ಏನು ಗೊತ್ತಿಲ್ಲ. ಭಾವ, ಏನೋ ಹೊರಗಿದ್ದಾಳೇನೋ, ನೋಡ್ಕೊಂಡ್ ಬರ್ತೀನಿ. ಬೇಡ ಪುಣ್ಯ, ಬೇಡ. ನೀನ್ ಹೊರಗೆ ಹೋಗೋದ್ ಬೇಡ. ನನ್ ಪ್ರಾಣ ಹೋದ್ರು ಸರಿ, ನನ್ನನ್ ತಡೆಯೋ ಮಾತೇ ಇಲ್ಲ. ಬಿಡು ಪುಣ್ಯ, ಪುಣ್ಯ, ಬೇಡ ಪುಣ್ಯ. ಮಾಲಾ, ಭಾವ, ಭಾವ, ಭಾವ ನಿಂತ್ಕೋ ಭಾವ. ಮಾಲಾ, ಮಾಲಾ,
ಪುಣ್ಯ ಮಾಲಾ ಪುಣ್ಯ ಪುಣ್ಯ ಮಾಲಾ ಮಾಲಾ ಎಲ್ಲಿದ್ಯಾ? ನಿಂತ್ಕೋ ಪುಣ್ಯ ಪುಣ್ಯ ಮಾಲಾ ನನ್ನನ್ನು ಕಾಪಾಡು ಪುಣ್ಯ. ಪುಣ್ಯ ಪುಣ್ಯ ನನ್ನ ಕಾಪಾಡು. ಪುಣ್ಯ ನನ್ನ ಕಾಪಾಡು ಪುಣ್ಯ. ಮಾಲಾ ಪುಣ್ಯ ಮಾಲಾ ಪುಣ್ಯ ಪುಣ್ಯ ನನ್ ಮಾತು ಕೇಳು. ಪುಣ್ಯ 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 ನೀನ್ ಹೊರಗೆ ನಿಂಗೆ ಅಪಾಯ. ನನ್ ಮಾತು ಕೇಳು, ಬಾ ಮನೆಗೆ ಹೋಗೋಣ. ಬಿಡು ಅನಿರುದ್. ಮಾಲಾ ಎಲ್ಲಿಂದ ಹುಡುಕ್ಬೇಕು? ಬಾ ಬಿಡು ಪುಣ್ಯ. ಬಿಡು. ಹೇಯ್ ಮಾಲಾ ಪುಣ್ಯ ಮಾಲಾ ಪುಣ್ಯ ನಿಂತ್ಕೋ. ಭಾವ 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 ಈ ಮನೆಗೆ ಅಂಟ್ಕೊಂಡಿರೋ ಶನಿ ಒಂದೇ ಸಲ ಬಿಟ್ಟು ಹೋಯ್ತು. ಆ ಮಾಲ ಮನೆಯಿಂದ ತೊಲಗ್ತು ಅಂತ ಹೇಳಿದ್ರೆ ನನ್ನ ಮಗಳು ಎಷ್ಟು ಖುಷಿ ಪಡ್ತಾಳೋ ಏನೋ. ಪುಣ್ಯ ಮುಖದಲ್ಲಿ ಅಳು, ನನ್ನ ಮಗಳ ಮುಖದಲ್ಲಿ ನಗು ನಾನು ಒಂದೇ ಸಲ ನೋಡಬಹುದು. ಪರ್ಣಿ, ಪರ್ಣಿಕಾ, 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 ಪರಿ, ಪರ್ಣಿಕಾ, ಅಮ್ಮ, ಪರ್ಣಿಕಾ, ಏನ್ ಮಾಡುದು? ಪರ್ಣಿಕಾ, ಪರ್ಣಿಕಾ, ಅಣ್ಣ, ಅಣ್ಣ, ಇದೇಳಮ್ಮ ಪರ್ಣಿಕಾ, ಏನಾಯ್ತು? ಪರ್ಣಿಕಾ, ಪುಣ್ಯ ಮಾಲಾ ಪುಣ್ಯ ಮಾಲಾ ಪುಣ್ಯ ಪುಣ್ಯ ಮಾಲಾ ನನ್ನ ಕಾಪಾಡು ಪುಣ್ಯ. ಪುಣ್ಯ ಮಾಲಾ 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 ಪುಣ್ಯ ಪುಣ್ಯ ಮಾಲಾ ಅಮ್ಮ ನಾಗಮ್ಮ, ಅಮ್ಮ ಅಮ್ಮ ನಾಗಮ್ಮ, ಅಮ್ಮ ಪುಣ್ಯ ಪುಣ್ಯ ಏನಾಯ್ತು ಪುಣ್ಯ? ಪುಣ್ಯ ಹೇಯ್, ನಿಂಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಮನೆಯಿಂದ ಆಚೆ ಹೋದ್ರೆ ಆ ಭುಜಂಗ ನಮ್ಮನ್ನ ಸಾಯಿಸ್ಬಿಡ್ತಾನೆ. ಇದು ನಿಂಗೂ ಗೊತ್ತು. ನಾನು ಹೋಗದೆ ಇದ್ರೆ ಮಾಲಾ ಸತ್ತು ಹೋಗ್ತಾಳೆ. ನನಗ್ ನನ್ನ ಪ್ರಾಣಕ್ಕಿಂತ ಮಾಲನ್ ಪ್ರಾಣನೇ ಮುಖ್ಯ. ನನಗೆ ನನ್ನ ಪ್ರಾಣಕ್ಕಿಂತ ಮಾಲನ್ ಪ್ರಾಣಕ್ಕಿಂತ ನಿನ್ ಪ್ರಾಣನೇ ಮುಖ್ಯ ಪುಣ್ಯ. ನಾನ್ ಮಾಲನ್ನ ಕಾಪಾಡ್ಲೇಬೇಕು. ನಾನು ಅಷ್ಟೇ, ನಿನಗೇನು ಆಗದೆ ಇರೋ ಥರ ನೋಡ್ಕೋತೀನಿ. ನನಗದೆಲ್ಲ ಬೇಕಾಗಿಲ್ಲ. ನಾನು ಇಲ್ಲಿಂದ ಬರಲ್ಲ. ನೀನ್ ಮೊದ್ಲು ಹೋಗಿ ಇಲ್ಲಿಂದ. ಇಲ್ಲಿಂದ ನಿನಗೊಂದು ಹೆಜ್ಜೆ ಕೂಡ ಇಡಕ್ ಬಿಡಲ್ಲ. ನನ್ನನ್ನು ತಡೆಯೋ ಅಧಿಕಾರ ನನ್ನ ನಾಗಮ್ಮನ್ನ ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ನನಗೆ ನಿನ್ನ ಬಿಟ್ರೆ ಬೇರೆ ಯಾರನ್ನೂ ಕಾಪಾಡೋ ಅವಶ್ಯಕತೆನೇ ಇಲ್ಲ. ನೀನ್ ಸುಮ್ಮನೆ ಮನೆಯಿಂದ ಹೊರಗೆ ಬಂದಿದ್ಯಾ. ನಂಗನ್ಸುತ್ತೆ ಇದೆಲ್ಲ ಆ ಭುಜಂಗಂದೆ ಮಾಯೆ ಅನ್ಸುತ್ತೆ. ನನಗ್ ಗೊತ್ತು ನೀನ್ ನನ್ನನ್ನ ಪಡ್ಕೋಬೇಕು ಅಂತ ಆಡ್ತಾ ಇರೋ ನಾಟಕ ಇದೆಲ್ಲ. ಪುಣ್ಯ ಪುಣ್ಯ
ಹೌದು, ನನ್ನ ಮೇಲೆ ನಿನಗಿರೋ ಪ್ರೀತಿ ನಿಜನೇ ಆಗಿದ್ರೆ ನಾನು ಹೋಗೋ ದಾರಿಗೆ ನೀನ್ ಅಡ್ಡ ಬರಲ್ಲ. ಸರಿತೀನಿ, ಆದ್ರೆ ನಿನ್ ಜೊತೆನೇ ಇರ್ತೀನಿ, ನಿನ್ನ ಕಾಪಾಡ್ತೀನಿ. ನನ್ನನ್ನು ತಡೆಯೋದಕ್ಕೆ ನೋಡಿದ್ರೆ ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ. ಪುಣ್ಯ, ನನ್ನ ಕಾಪಾಡು. ಪುಣ್ಯ, ಬಾ ಪುಣ್ಯ. ಮಾಲಾ, ಏ ಪುಣ್ಯ, ಮಾಲಾ! ನಿಂತ್ಕೋ, ಪುಣ್ಯ. ಮಾಲಾ, ಪುಣ್ಯ, ಪುಣ್ಯ, ನನ್ನ ಕಾಪಾಡು. ಪುಣ್ಯ, 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 ನನ್ನ ಕಾಪಾಡು. ಪುಣ್ಯ, ನನ್ನ ಕಾಪಾಡು. ಮಾಲಾ? ಪುಣ್ಯ, ನನ್ನ ಕಾಪಾಡು. ಅಯ್ಯೋ, ಪುಣ್ಯ, ನನ್ನ ಕಾಪಾಡು. ಪುಣ್ಯ, ಮಾಲಾ, 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 ಪುಣ್ಯ, ಪುಣ್ಯ, ನನ್ನ ಕಾಪಾಡು. ಪುಣ್ಯ, ಮಾಲಾ. ಪುಣ್ಯ. ಪರಿಣಿಕಾ, ಏನಾಯ್ತಮ್ಮ? ಇಷ್ಟೊತ್ತಲ್ಲಿ ಯಾಕೆ ಹೊರಗೋಗಿದ್ಯಾ? ಹೇಗ್ ಬಿದ್ದೆ ಅಲ್ಲಿ? ಭಾವ ಮತ್ತೆ ಪುಣ್ಯ ಹೊರಗಡೆ ಹೋಗಿದ್ದಾರಮ್ಮ. ಹೊರಗಡೆ ಹೋದ್ರ? ಯಾಕೆ ಹೋದ್ರು? ಮಾಲಾ ಕಾಣಿಸ್ತಿಲ್ಲ ಅಂತ ಹುಡುಕೊಂಡು ಹೋಗಿದ್ದಾರೆ ಮಾವಯ್ಯ. ಅವರು ಮಾಲನ ಹುಡ್ಕೊಂಡು ಹೋಗ್ಲಿಲ್ಲ, ಸಾವುನ ಹುಡ್ಕೊಂಡು ಹೋಗಿದ್ದಾರೆ. ನಿಜ ಅಣ್ಣ, ಪುಣ್ಯ ಮತ್ತೆ ಅನಿರುದ್ಧನ ಸಾಯಿಸೋದಿಕ್ಕೆ ಆ ಭುಜಂಗ ಬುಸ್ ಕುಟ್ಕೊಂಡು ಕಾಯ್ತಾ ಇದ್ದಾನೆ. ಅವನಿಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ಅವ್ರನ್ನ ಸಾಯಿಸೇ ಬಿಡ್ತಾನೆ. ಇಲ್ಲ, ಅನಿರುದ್ಧ್ಗೆ ಏನೂ ಆಗ್ಬಾರ್ದು. ನನ್ನ ಮಗ 100 ವರ್ಷ ಚೆನ್ನಾಗಿರ್ಬೇಕು. ನೀವು ಹೋಗಿ ಅನಿರುದ್ಧನ ಕರ್ಕೊಂಬನ್ನಿ. ಅದು ಕಷ್ಟ ಅತ್ತೆ. ಆ ಪುಣ್ಯ ಸಾಮಾನ್ಯದವಳಲ್ಲ. ಭಾವ ಅವಳನ್ನ ಬಿಟ್ಟು ಬರೋದು ಇಲ್ಲ. ಅವನ್ನ ಹೇಗೆ ಕರ್ಕೊಂಬರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲು ನೀನು ಯಾಕೆ ಬಿದ್ದೆ ಅಂತ ಹೇಳು. ಭಾವನ್ ತಡೆಯೋದಕ್ಕೋಸ್ಕರ ಹೋಗಿದ್ದೆ. ಅವಾಗ ಯಾವ್ದು ಬೆಳಕ್ ಬಂದಂಗಾಯ್ತು ಅಷ್ಟೇ. ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟೆ ಮಾವಯ್ಯ. ಪುಣ್ಯ, ಮಾಲಾ, ಪುಣ್ಯ, ನಿಂತ್ಕೋ. ಭಾವ, 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 ಭಾವ. ಇದೆಲ್ಲ ಭುಜಂಗ ಮಾಡ್ತಿರೋ ಕೆಲ್ಸನೇ ಅಣ್ಣ. ಭದ್ರಾ, ಅಣ್ಣ, ಆಟ ಶುರುವಾಗಿದೆ. ಭುಜಂಗ ತನ್ನ ಶಾಪನ ನೆರವೇರಿಸ್ಕೊಳ್ಳೋದಿಕ್ಕೆ ಮಾಡ್ತಿರೋಂಥ ಪ್ರಯತ್ನ ಇದು. ಅದಕ್ಕೆ ಪರಿಣಿಕಾ ಪ್ರಜ್ಞೆನೂ ತಪ್ಪಿಸ್ದ. ಅನಿರುದ್ಧನ ಸಾಯಿಸ್ಬೇಕು ಅನ್ಕೊಂಡಿದ್ದಾನೆ. ಆ ಪ್ರಯತ್ನದಿಂದನೇ ಪುಣ್ಯನ ಅನಿರುದ್ಧನ ಭಯಪಡಿಸಿ ಹೊರಗೆ ಕರ್ಕೊಂಡೋಗಿದ್ದಾನೆ. ಅಣ್ಣ, ಇದೇನಾದ್ರೂ ನಿಜ ಆದ್ರೆ ಪುಣ್ಯ ನಮ್ಗೆ ಜೀವಂತವಾಗಿ ಸಿಗಲ್ಲ ಅಣ್ಣ. ಅನಿರುದ್ಧ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಪುಣ್ಯ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ನೀನು. ನಿನಗ್ ಭಾವನ್ಗಿಂತ ಆ ಪುಣ್ಯನೇ ಹೆಚ್ಚಾದ್ಲಾ ಅಮ್ಮ? ನೀವೆಲ್ಲ ಸಂಬಂಧನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀರಾ, ಆದ್ರೆ ನಾನು ಭವಿಷ್ಯನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀನಿ. ಪುಣ್ಯ ಬದುಕಬೇಕು ಅಂತ ಭದ್ರಾ ಕೇಳ್ಕೊಂಡ್ಲು ಅಂದ್ರೆ ತನ್ನ ಅಳಿಯನ್ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ. ಪುಣ್ಯನ್ ಮೇಲೂ ಪ್ರೀತಿ ಇದೆ ಅಂತ ನೀವೆಲ್ಲರೂ ಅರ್ಥ ಮಾಡ್ಕೋಬಹುದು. ನಿಜ ಹೇಳ್ದೆ ಅಣ್ಣ. ನೀನ್ ಇಲ್ಲಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಈ ಮನೆ ವಾರಸ್ದಾರ ಅಲ್ಲ, ಈ ಮನೆನ ಉದ್ಧಾರ ಮಾಡೋ ಆ ನಿಧಿ ಕೂಡ ನಮ್ ಕೈ ತಪ್ಪೋಗುತ್ತೆ. ತುಂಬಾ ಯೋಚನೆ ಮಾಡದೆ ಬೇಗ ಹೋಗೋಣ.